ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನ ನಾವು ಗೆದ್ದೇ ಗೆಲ್ತೀವಿ. ಈ ಬಾರಿ ಮುಂದಿನ ಬಾರಿಯೂ ಕೂಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ನಮ್ದೇ. ಬೆಂಗಳೂರು ಉತ್ತರ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಅಭ್ಯರ್ಥಿಯಾಗಿ ಇರಬಹುದು, ಟಫ್ ಫೈಟ್ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಕ್ಷೇತ್ರದಲ್ಲಿ ಉತ್ತಮವಾಗಿರುವಂತಹ ವಾತಾವರಣ ಇದೆ. ಇನ್ನು ಅದೇ ರೀತಿಯಾಗಿ ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಲ್ಲಿ ಜನರ ಬೆಂಬಲ ಕೂಡ ಉತ್ತಮವಾಗಿ ಸಿಗ್ತಾ ಇದೆ ಅಂತ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲುವಂತಹ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಪ್ರೊಫೆಸರ್ ರಾಜೀವ್ ಗೌಡ ಅವರಿದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್, ಈಗ ಟಿಕೆಟ್ ಸಿಕ್ಕಿದೆ, ಕ್ಷೇತ್ರದಲ್ಲಿ ಹೇಗಿದೆ? ಇವತ್ತು ನಾವು ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆ ಒಂದು ನಡೆಸಿದ್ವು. ಅದು ಭಾಳ 500 ಜನ ಬಂದು ಭಾಳ ಉತ್ಸಾಹದಿಂದ ಭಾಗವಹಿಸಿದ್ರು. ಎಲ್ಲರಿಗೂ ನಮ್ಮ ಭಾಷಣಗಳು ಕೇಳಿ, ನಮ್ಮ ಕೃಷ್ಣ ಬೈರೇಗೌಡರದು, ಬೈರತಿ ಸುರೇಶ್ ಅವ್ರದ್ದು, AC ಶ್ರೀನಿವಾಸ್ ಅವ್ರದ್ದು ನಮ್ಮ ಭಾಷಣ ಕೇಳಿ ಜನ ಭಾಳ ಉತ್ಸಾಹದಿಂದ ಈ ಸತಿ ನಾವು ಒಂದು ಓಟು ಬೇರೆ ಕಡೆ ಹೋಗದೆ ಇರೋಂಗೆ ಕೆಲಸ ಮಾಡ್ತೀವಿ, ಈ ಸತಿ ಗೆಲುವು ಖಚಿತ ಅಂತ ಆ ಒಂದು ಉತ್ಸಾಹದಿಂದ ಮೀಟ್ ಮಾಡ್ತಾ ಇದ್ದಾರೆ. ಇವಾಗ ಮುಂದೆ ಕೆಲಸ ಮಾಡೋಕ್ಕೆ ತಯಾರಾಗ್ತಾ ಇದ್ದಾರೆ. ನಮಗೂ ಮೊದಲನೇ ಹೆಜ್ಜೆ ಇಷ್ಟು ಚೆನ್ನಾಗಿ ಆಗಿದೆ ಅಂತ ಅಂದ್ಬಿಟ್ಟು ನಮಗೂ ಭಾಳ ಖುಷಿಯಾಗಿದೆ. ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಅವರು ಇರೋದ್ರಿಂದ ಎಲ್ಲೋ ಒಂದು ಕಡೆ ಟಫ್ ಫೈಟ್ ಆಗುತ್ತೆ ಅನ್ನುವಂಥ ಮಾತುಗಳಿದೆ ಸರ್. ಇಲ್ಲಿ ಎಲ್ಲ ವರ್ಗಗಳ ಮತಗಳು ನಿಮ್ಮನ್ನು ಕೈ ಹಿಡಿಯೋದು. ಯಾವ ಎಲೆಕ್ಷನ್ ಟಫ್ ಫೈಟ್ ಅಲ್ಲ ಅಂತ ನೀವು ಹೇಳ್ಕೊಡ್ಬೇಕು ನಮಗೆ. ಪ್ರತಿಯೊಂದು ಎಲೆಕ್ಷನ್ನು ಟಫ್ ಫೈಟೇ. ಅದರಲ್ಲಿ ಶೋಭಕ್ಕ ಅವರು, ನಾವು ಎಲ್ಲ ಪಾರ್ಲಿಮೆಂಟ್ನಲ್ಲೂ ಒಟ್ಟಿಗಿದ್ದವರು, ನಮಗೆ ಅವ್ರ ಬಗ್ಗೆ ಗೌರವ ಇದೆ. ಅವರು ಫೈಟರು, ದೊಡ್ಡ ಹಂಗೆ ರಾಜಕೀಯದಲ್ಲಿ ಬೆಳೆದು ಬಂದವರು, ಫೈಟ್ ಮಾಡ್ಕೊಂಡೇ ಬಂದವರು. ನಾವೂ ನಕ್ಕೊಂಡು ಖುಷಿಯಾಗಿ ಓಟ್ ತಗೊಳ್ತಾ ಬರ್ತೀವಿ. ಫೈಟಿಂಗ್ ಅಂತ ಏನಿಲ್ಲ, ಕಾಂಪಿಟೇಷನ್ ಇದೆ, ನಾವು ಗೆಲ್ತೀವಿ. ಕ್ಷೇತ್ರದಲ್ಲಿರುವಂಥ ಎಲ್ಲ ಮುಖಂಡರುಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಖಂಡಿತ. ಅಯ್ಯೋ, ಆಗಲೇ ಫೋನ್ ಕಾಲ್ಸ್ ಬರ್ತಾವೆ ಎಲ್ಲ ಕಡೆ. ನೀವೇನು ಬೇರೆ ಬೇರೆ ವರ್ಗಗಳು ಅಂತಿರಲ್ಲ, ಎಲ್ಲ ಕಡೆಯಿಂದನೂ ಬರ್ತಾಯಿವೆ. ಸೊ ಒಂದು ಜನಕ್ಕೆ ಒಂದು ಸೂಕ್ತ ಅಭ್ಯರ್ಥಿ ಕೊಟ್ಟಿದ್ದಾರೆ ನಮಗೆ ಅಂತ ಅಂದ್ಬಿಟ್ಟು ಭಾಳ ಖುಷಿಯಾಗಿದೆ. ಈ ಚುನಾವಣೆಯಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರ ಕಾಂಗ್ರೆಸ್ ಪಾಲಾಗುತ್ತೆ. ಈ ಸಲ, ಮುಂದಿನ ಸಲ, ಅದಾದ್ಮೇಲೂ ಕಾಂಗ್ರೆಸ್ ಪರಾನೇ. ಇದು ನಮ್ಮ ಭದ್ರಕೋಟೆ ಆಗೋಕ್ಕೆ ನಾವು ತಯಾರು ಮಾಡ್ತಾ ಇದ್ದೀವಿ. ಹೆಚ್ಚಿನ ಮತಗಳಿಂದ ರಾಜೀವ್ ಗೌಡರು ಗೆಲ್ತಾರೆ. ಖಂಡಿತ. ಬನ್ನಿ, ಎಲೆಕ್ಷನ್ ಅಕೌಂಟಿಂಗ್ ಡೇ. ಇದಿಷ್ಟು ಪ್ರೊಫೆಸರ್ ರಾಜೀವ್ ಗೌಡ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಹಳ್ಳಿ, TV5 ಬೆಂಗಳೂರು.